ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ಪಂಚಮಿ ಉಂಡಿ ಕಟ್ಟೋದು ಸ್ಟಾರ್ಟ್ ಮಾಡಿದನು. ಫಸ್ಟ್ಗೆ ಈ ವಿಡಿಯೋನ ಹಾಕಿದೆ. ನಾನು ಹೆಸರುಟ್ಟಿನ ಉಂಡಿ ಕಟ್ಟಾಕತ್ತನು. ಇದ್ರ ಡೀಟೇಲ್ ವಿಡಿಯೋ ನಿಮಗೆ ತೋರ್ಸಾಕತ್ತನು. ಆಲ್ರೆಡಿ ನಾನು ಮೋತಿಚೂರು ಉಂಡಿ, ಕೊಬ್ಬರಿ ಉಂಡಿ, ಆಮೇಲೆ ರವೆ ಉಂಡಿ, ಬೇಸನ್ ಉಂಡಿ ಕಟ್ಟೆ ಆಲ್ರೆಡಿ ಎಲ್ಲ ಒಂದಿಷ್ಟು ವಿಡಿಯೋಗಳನ್ನು ಹಾಕಿದನು. ಈ ಸಲ ಇದನ್ನು ಡಿಫ್ರೆಂಟಾಗಿರಲಿ ಮತ್ತು ನಾನು ಯಾವಾಗಾದರೂ ಅವಾಗ ಮಕ್ಕಳಿಗೆ ಇದು ಹೆಸರು ಕಾಳಿನ ಉಂಡಿ ಅಂದ್ರೆ ಹೆಲ್ತಿಗೂ ಚಲೋ ಮತ್ತು ತಿನ್ನೋಕ್ಕೂ ರುಚಿಯಾಗಿರ್ತೈತಿ. ಒಂದು ಸ್ವಲ್ಪ ಮಾಡೋದು ಬೇಸನ್ ಉಂಡಿಕ್ಕಿಂತ ಒಂದು ಸ್ವಲ್ಪ ಈಸಿ ಐತಿದೆ. ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ತೋರಿಸ್ಬೇಕಂತ ಏಕಾಸ ಮಾಡಿದನು. ಆಲ್ರೆಡಿ ಲೇಟ್ ಆಯಿತು. ನಿನ್ನೆ ಮೊನ್ನೆ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕೆಲಸದ ಪ್ರಾಬ್ಲಮ್ ಇದ್ದದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ಈ ಹೆಸರಿಟ್ಟಿನ ಉಂಡಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಇದು ಹೆಲ್ದಿನೂ ಇರ್ತೈತಿ, ಟೇಸ್ಟು ಆಗಿರ್ತೈತಿ. ಇದಕ್ಕೇನು ಗ್ಯಾಸ್ ಪ್ರಾಬ್ಲಮ್ ಅದು ಆಗಂಗಿಲ್ಲ. ಅದಕ್ಕೋಸ್ಕರ ಇದನ್ನು ಉಂಡಿ ಕಟ್ಟಿದನು. ನೀವು ಪಂಚಮಿ ಇರೋದ್ರಿಂದ ನೀವು ಎಲ್ಲರೂ ಇದನ್ನು ಉಂಡಿ ಕಟ್ಕೋರಿ. ಆದಷ್ಟು ನೀವು ಸ್ವಲ್ಪ ಕ್ವಾಂಟಿಟಿ ಒಳಗಾದರೂ ಮಾಡ್ಕೋರಿ, ಮತ್ತಿಲ್ಲ ಯಾವಾಗಾದರೂ ನಿಮಗೆ ಬೇಕಾದರೂ ಮಾಡ್ಕೋರಿ. ಇದನ್ನು ಮಾಡ್ಕೊಳಕ್ಕೆ ನಾನು ಹೆಸರು ಕಾಳು ತೊಳೆದ ಒಂದು ಸ್ವಲ್ಪ ಒಣಗಿಸಿದ್ನಿ. ಒಣಗಿಸಿ ಕಾಸ ಅದನ್ನು ಸಣ್ಣ ಉರಿ ಒಳಗನ ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಅಂದರೆ ಒಂದು ಸ್ವಲ್ಪ ಹಿಟ್ಟು ಹೆಸರು ಕಾಳು ಹುರಿದು ಕೊಟ್ಟು ಅಂದ್ರೆ ಹಿಟ್ಟು ಹುರಿಯೋದು ಈಸಿ ಆಗ್ತೈತಿ. ಹೆಸರು ಒಂದು ಸ್ವಲ್ಪ ಮದ ಇರೋದ್ರಿಂದ ಒಂದು ಸ್ವಲ್ಪ ಹುರಿದು ಕೊಟ್ರೆ ಚಲೋ ಆಗ್ತಾವೆ ಉಂಡಿ. ಅದಕ್ಕೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಕಾಸ ಗಿರ್ನಿ ಬೀಸೆ ಈ ರೀತಿ ಹಿಟ್ಟು ಬೀಸ್ಕೊಂಬಂದಿಂದ ಚಾಣೀಸೆ ಒಂದು ಬುಟ್ಟಿ ಒಳಗೆ ಇಟ್ಕೋಬೇಕು. ಬೇಕಂದ್ರೆ ಹಿಟ್ಟಿನ ಚಕ್ಕಳಿಗೂ ಮಾಡ್ಕೊಳಕ್ಕೆ ಬರ್ತೈತಿದೆ. ಅದ್ರೊಳಗೆ ನಾನು ಒಂದು ಸ್ವಲ್ಪ ಒಂದು ಬೌಲ್ನಷ್ಟು ತೊಗೊಂಡು ಮಾಡಾತನು. ಹೆಸರು ಹಿಟ್ಟ, ತುಪ್ಪ ಮತ್ತು ಏಲಕ್ಕಿ, ಲವಂಗ ಮತ್ತು ಕಸಗಸಿ, ಜಾಜಿಕಾಯಿ ನಾ ಯಾವಾಗಿದ್ರೂ ಪುಡಿ ಮಾಡಿ ಬಾಟ್ಲಿಗಳಾಗಿ ಇಟ್ಕೊಂಡಿರ್ತಾನು, ಸ್ಟೋರ್ ಮಾಡಿರ್ತಾನು. ಇದಕ್ಕೆ ನಾನು ಅಂಟು ಕರೆದು ಹಾಕಕತ್ತನು. ನೀವು ಕೊಬ್ಬರಿ ಉಂಡಿಗೆ ಅಷ್ಟು ಅಂಟು ಕರೆದು ಹಾಕೋದಿಲ್ಲ, ಹೆಸರು ಉಂಡಿಗೆ ಮತ್ತು ಬೇಸನ್ ಉಂಡಿಗೂ ಅಂಟು ಕರೆದು ಹಾಕಿರ್ತವೆ. ಮತ್ತು ಬೆಲ್ಲ ಹಾಕಕತ್ತನು. ಸ್ವಲ್ಪ ಗೋಡಂಬಿ ತೊಗೊಂಡನು. ನಾನು ಈ ಉಂಡಿಗೆ ಯಾಕೆ ಬೆಲ್ಲ ಸಕ್ರೆನೂ ಹಾಕಿ ಮಾಡ್ಬೋದು. ಆದಷ್ಟು ಈಗಿನ ಕಾಲದೊಳಗೆ ಒಂದು ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡಿರಿ ಅಂತ ಕಾಸ ಎಲ್ಲರೂ ಡಾಕ್ಟ್ರುಗಳು ಹೇಳ್ತಾರೆ. ಅದಕ್ಕೋಸ್ಕರ ನಾ ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ಅದನ್ನು ಮನ್ಯಾಗಿನ ಬೆಲ್ಲನ ಯೂಸ್ ಮಾಡ್ತಾನು. ನಿಮ್ಮ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ. ಆದರೂ ಎಲ್ಲ ಸೇಮನ ಮೆಜರ್ಮೆಂಟ ಹೆಂಗೆ ನಾವು ಸಕ್ಕರೆ ಹಾಕಿ ಕಟ್ತವಲ್ಲ ಅದ ಸೇಮನ ಬೆಲ್ಲ ಹಾಕಿ ಕಟ್ಟೋದು. ನಾ ಎರಡೂ ಇವನ್ನೆಲ್ಲ ತೊಗೊಂಡು ಕಾಸ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅಂಟ ಮತ್ತು ಗೋಡಂಬಿ ಕರದ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಒಂದು ಬೌಲ್ ಒಳಗೆ ಅಂಟು ಹಾಕೋದ್ರಿಂದ ಚಲೋ ಅಂತ ಕಾಸ ಮತ್ತು ನಡಾನು ಗಟ್ಟಿರ್ತೈತಿ. ಅಲ್ಲೇ ಇಲ್ಲೇ ಕುರುಮ್ ಅಂಟು ಬಂದು ಅಂದ್ರೆ ಟೇಸ್ಟ್ ಆಗ್ತೈತಿ ಮತ್ತು ಉಂಡಿನೂ ತಿನ್ನೋಕೆ ಚಲೋ ಆಗ್ತೈತಿ. ಅದಕ್ಕೋಸ್ಕರ ಅಂಟು ಕರೆದು ಹಾಕಿದನು. ಇಲ್ಲಿ ನೋಡ್ರಿ ಹಿಟ್ಟು ಸಣ್ಣ ಒಂದು ಮೀಡಿಯಮ್ ಉರಿ ಒಳಗನ ಭಾಳ ಜೋರು ಉರಿ ಇಟ್ರಿ ನಿಮ್ಮ ಕಲರ್ ಏಕ್ದಮ್ ಚೇಂಜ್ ಆಗ್ತೈತಿ, ಹೊತ್ತಿ ಬರ್ತೈತಿ. ಅದಕ್ಕೆ ಮೀಡಿಯಮ್ ಉರಿ ಒಳಗನ ಗೋಡಂಬಿ ಮತ್ತು ಅಂಟ ಏನು ಕರೆದು ಇಟ್ಕೊಂಡಿಲ್ಲ ಅದ ತುಪ್ಪದೊಳಗನ ಹಿಟ್ಟು ಹಾಕಿ ಕಾಸ ಹುರಿದ್ನಿ. ಒಂದು 5 ನಿಮಿಷ ಹುರಿದು ಕಾಸ ಸ್ವಲ್ಪನ ತುಪ್ಪ ಹಾಕೋಂತ ಹುರಿಬೇಕು. ಇದಕ್ಕೆ ನೀವು ಭಾಳ ತುಪ್ಪ ಹಾಕಿರೋನು ಅವೆಲ್ಲ ಅಳ್ಳಿ ಬಿಡ್ತಾವು. ಅದಕ್ಕೋಸ್ಕರ ಒಮ್ಮೆ ಹಾಕಬಾರ್ದು. ಸ್ವಲ್ಪನ ಹಾಕಿ ಕಾಸ ಈ ರೀತಿ ಚಮಚೆ ಸಹಾಯದಿಂದನ ಚಂದಗ ಹುರಿಬೇಕು. ಅದನ್ನು ಕೈಯಾಗ ಹಗರ್ ಆಗ್ತೈತಿ. ಮತ್ತು ಬೇಸನ್ ಉಂಡಿ ಕಡ್ಲಿ ಹಿಟ್ಟು ಹುರಿಯೋದಕ್ಕಿಂತ ಇದು ಲಘು ಹುರಿತೈತಿ ಹೆಸರು ಹಿಟ್ಟು. ಅದಕ್ಕೋಸ್ಕರ ಅಷ್ಟೇನು ಹುರಿಯೋದು ಬೇಕಾಗಿರಂಗಿಲ್ಲ ಇದಕ್ಕೆ, ಬೇಸನ್ ಹಿಟ್ಟಿನಷ್ಟ. ಇಲ್ಲಿ ನೋಡ್ರಿ 2 ರಿಂದ 3 ಸಲ ನಾನು ಇಷ್ಟು ಹಿಟ್ಟಿಗೆ ಒಂದು ವಾಟೆದಷ್ಟು ತುಪ್ಪ ಹಾಕಿದ್ನಿ. ಈ ರೀತಿಯಾಗಿ ಎಲ್ಲ ಅದನ್ನು ಚಂದಗ ಹುರಿದಿಂದ ಕೈಯಾಗ ಹಗರು ಬರ್ತೈತಿ. ಒಂದು ಸ್ವಲ್ಪ ಕಲರು ಚೇಂಜ್ ಆಯ್ತು ನೋಡ್ರಿ, ನಿಮಗೆ ಇಲ್ಲಿ ಕಾಣತಿರಬೇಕು. ಆಮೇಲೆ ಇದು ಹಿಟ್ಟು ಹುರಿದಂಗನ ರೆಡಿ ಆಗೈತೆ ಅಂತ ತಿಳ್ಕೊಳ್ಳೋದು. ಗ್ಯಾಸ್ ಬಂದ್ ಮಾಡಿ ಕಾಸ ಒಂದು ಸ್ವಲ್ಪ ಹಿಟ್ಟು ಆರಾಕ ಬಿಟ್ಬಿಡ್ಬೇಕು. ಇದನ್ನು ಒಂದು ಅರ್ಧ ತಾಸು ಹಿಟ್ಟು ಆರಾಕ ಬಿಟ್ಟಿದ್ನಿ ನಾನು. ಆಮೇಲೆ ಅದೇನು ಹಿಟ್ಟು ಒಂದು ಸ್ವಲ್ಪ ಕೈಗೆ ಬಿಸಿ ಇರಬೇಕು, ಪೂರನೂ ಆರಬಾರ್ದು. ಕೈಗೆ ಒಂದು ಸ್ವಲ್ಪ ಬಿಸಿ ಹತ್ತುವ ಮಟ್ಟ ಇರೋಂಗಿದ್ರೆ ಒಂದು ಸ್ಟೀಲಿನ ಬುಟ್ಟಿ ಒಳಗೆ ಅದನ್ನು ಆರಿದಿಂದ ಬೆಲ್ಲ ಏನು ಸಣ್ಣಗೆ ಜಜ್ಕೊಂಡಿರ್ತವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕೈ ಸಹಾಯದಿಂದ ಈ ರೀತಿ ಕಲಿಸ್ಬೇಕು. ನೀವು ಇದೇ ಟೈಮ್ ಒಳಗನ ಸಕ್ಕರೆ ಹಾಕಬೇಕು. ಸಕ್ರೆ ಪುಡಿ ಮಾಡಿ ಕಾಸ ಇದೇ ಟೈಮ್ ಒಳಗನ ಸಕ್ರೆ ಪುಡಿ ಹಾಕಿ ಬಿಡಬೇಕು. ಬೇಡಪ್ಪ ನಮಗೆ ಸಕ್ರೆ ಬೇಡ ಅನ್ನೋರು ಈ ರೀತಿ ಬೆಲ್ಲ ಜಜ್ಜಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಲಘು ಕೈಲೇ ಕೂಡಂಗಿಲ್ಲ. ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಎಲ್ಲ ಕೈಲೇ ಕುಡಿಸಿ ಒಂದು ಸ್ವಲ್ಪನ ಮಿಕ್ಸಿ ಜಾರಿಗೆ ಹಾಕಿ ನೀವು ತೆಗೆದ್ರಂತೂ ನಿಮಗೆ ಕೆಲಸ ಈಜಿನ ಆಗ್ತೈತಿ, ಬೇಗನೆ ಆಗಿಬಿಡ್ತೈತಿ. ಇಲ್ಲಿ ನೋಡ್ರಿ ಈ ರೀತಿ ನಿಮ್ಗೆ ಅದೆಲ್ಲ ಬೆಲ್ಲ ಹಿಟ್ಟ ಎಲ್ಲ ಮಿಕ್ಸಿ ಒಳಗೆ ಹಾಕೋಣ ಕುಡ್ಕೊಂತು ಈ ರೀತಿಯಾಗಿ ಬಂದಿಂದ ಮತ್ತು ಅದನ್ನು ಎಲ್ಲ ಕುಡಿಸಿ ಮತ್ತು ನಾವು ಏನು ಅಂಟು ಕರೆದಿಟ್ಕೊಂಡಿರ್ತೀವಲ್ಲ ಗೋಡಂಬಿ ಅಂಟ ಅವನು ಎಲ್ಲ ಹಾಕಿ ಕಾಸ ಮತ್ತು ಏಲಕ್ಕಿ ಪುಡಿ, ಕಸಗಸಿ ಪುಡಿ ಒಂದೊಂದಿಷ್ಟು ಎಲ್ಲನೂ ಹಾಕಿ ಒಂದು ಸ್ವಲ್ಪ ಕೈಲೇ ಕಲಿಸ್ಬೇಕು. ನೀವು ಅಂಟು ಹಾಕಿದ್ದಿಂದ ಭಾಳ ಕಲಿಸ್ಬಾರ್ದು, ಅಂದ್ರೆ ಅಂಟೆಲ್ಲ ಹೊಡಿತೈತದ. ಗೋಡಂಬಿ ಅಂಟ ಮೊದಲ ಹಿಟ್ಟು ಕಲಿಸ್ಕೊಂಡು ಆಮೇಲೆ ಗೋಡಂಬಿ ಅಂಟ, ಏಲಕ್ಕಿ ಪುಡಿ, ಕಸಗಸಿ ಪುಡಿ ಹಾಕಿ ಕೈ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ ಕಟ್ಟಿಬಿಡಬೇಕು. ಭಾಳ ಈಸಿನೂ ಆಗ್ತೈತಿ, ಮಾಡೋಕೆ ಚಲೋ ಆಗ್ತೈತಿ. ಈ ರೀತಿ ನೀವು ಹೆಸರು ಉಂಡಿ ಒಮ್ಮೆ ಮಾಡಿ ನೋಡಿರಿ, ನಿಮಗೆ ಚಲೋ ಆಗ್ತೈತಿ ಮತ್ತು ನಿಮ್ಗೆ ಇಷ್ಟನೂ ಆಗ್ತೈತಿ. ಭಾಳ ಈಸಿನೂ ಐತಿ. ತಟ್ ಅಂತಲೇ ಮಾಡ್ಕೋಬೋದು ಬೇಗನೆ.
ನಿಮಗೆ ನನ್ನೆಲ್ಲ ಉಂಡಿ ವಿಡಿಯೋಗಳು ಮತ್ತು ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ಎಲ್ಲ ವಿಡಿಯೋಗಳು ಇಷ್ಟ ಆಗತ್ತವ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ನಿಮ್ಮ ಸಪೋರ್ಟ್ ಯಾವಾಗಿದ್ರೂ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋವಂತೂ ಮರ್ಯಾಕೆ ಹೋಗಬೇಡ್ರಿ. ಯಾವುದೋ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಬಟನ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ. ಕೊನೆವರೆಗೂ ನೋಡಿರಿ, ನಾನು ಡೀಟೇಲ್ ವಿಡಿಯೋ ಎಲ್ಲ ಹಾಕಿರ್ತಾನೋ. ಅದಕ್ಕೋಸ್ಕರ ನೀವು ನನ್ನ ವಿಡಿಯೋ ಪೂರ್ತಿ ನೋಡಿದ್ರಂದ್ರೆ ನಿಮ್ಗೆ ನಾ ಮಾಡಿದ ರೆಸಿಪಿನ ಥರ ನಿಮಗೂ ಬರ್ತೈತಿ. ಅದಕ್ಕೋಸ್ಕರ ಇವನ್ನ ಎಲ್ಲ ಥರ ಉಂಡಿಗಳು ಆದಷ್ಟು ಒಂದೊಂದು ದಿನ ಒಂದೊಂದು ಹಾಕ್ತಾನೋ. ಪಂಚಮಿ ಅಂತೂ ಇನ್ನೂ ಸೋಮವಾರ ರವಿವಾರ ಐತಿ. ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಮಾಡ್ಕೊರಿ. ಇವಾಗ ಮಾಡ್ಕೋಕ್ಕಾಗಲಿಲ್ಲ ಅಂದರೂ ಯಾವಾಗಾದರೂ ನೀವು ಎಲ್ಲರೂ ಊರಿಗೆ ಹೋಗುವಾಗ, ಮಕ್ಕಳಂತಕ್ಕೆ ಹಾಸ್ಟೆಲ್ಗಿಟ್ಟ ಮಕ್ಕಳಂತಕ್ಕೆ ಹೋಗುವಾಗ, ಮತ್ತು ಮಕ್ಕಳು ನೌಕರಿ ಮಾಡುವಾಗ PGದು ಇರ್ತಾರಲ್ಲ, ಅಲ್ಲಿಯೂ ಈ ರೀತಿ ನೀವು ಮಾಡಿಕೊಡ್ರಿ, ಮಕ್ಕಳಿಗೆ ಇಷ್ಟ ಆಗ್ತಾವೆ. ಅದಕ್ಕೋಸ್ಕರ ಈ ಉಂಡಿ ರೆಸಿಪಿಗಳು ನಿಮಗೆಲ್ಲ ಮುಂದೆ ಹಂಚ್ಕೊಂಡು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.